ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ದಿಸ್ ವಿಡಿಯೋ ಇಸ್ ಫಾರ್ ಎಜುಕೇಶನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ತುಂಬಾ ಗ್ಯಾಪ್ ಕೊಡ್ತಾ ಇದ್ದೀನಿ, ವಿಡಿಯೋಸ್ ಕಂಟಿನ್ಯೂಸ್ ಪೋಸ್ಟ್ ಮಾಡ್ತಾ ಇಲ್ಲ. ಏನಕ್ಕಂತ ಹೇಳಿದ್ರೆ ನನಗೆ ಯೂಟ್ಯೂಬಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ. ಸೊ ಇನ್ನು ಮುಂದೆ ನಾನು ರೆಗ್ಯುಲರ್ ಆಗಿ ನನ್ನ ಜಾಬ್ ಕಂಟೆಂಟ್ ಪೋಸ್ಟ್ ಮಾಡ್ತಾ ಇರ್ತೀನಿ, ಓಕೆನಾ. ಸೊ ಇವತ್ತಿದು ಕೆಲಸ ಬಂದ್ಬಿಟ್ಟು ಮನೆಯಿಂದಲೇ ಮಾಡುವಂಥದ್ದು. ಶಾಪಿಫೈ ಎಲ್ರಿಗೆ ಗೊತ್ತಿರ್ಬೋದು, ಅಲ್ಲಿ ಕಸ್ಟಮರ್ ಸಪೋರ್ಟ್ ರೋಲಿಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಓಕೆ, ಇದು ಫುಲ್ ಟೈಮ್ ಕೆಲಸ. ಸೊ ತಿಂಗಳಿಗೆ ನಿಮಗೆ 30,000 ತನಕ ಸಂಬಳ ಸಿಗುತ್ತೆ. ವಾಯ್ಸ್ ಪ್ರೊಸೆಸ್ಸು ಇದೆ, ನಾನ್ ವಾಯ್ಸ್ ಪ್ರೊಸೆಸ್ಸು ಇದೆ. PUC ಮಾಡಿದ್ರೆ ಸಾಕು, ಇದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ಸೊ ವಾಯ್ಸ್ ಪ್ರೊಸೆಸ್ಸಿಗೆ ಗಂಟೆಗೆ ಇಷ್ಟು ಹಣ ಅಂತ ಇದೆ, ನಾನ್ ವಾಯ್ಸ್ ಪ್ರೊಸೆಸ್ಸಿಗೆ ಇಷ್ಟು ಹಣ ಅಂತ ಇದೆ. ನಾನ್ ವಾಯ್ಸ್ ಪ್ರೊಸೆಸ್ಸಿಗೆ ಸ್ವಲ್ಪ ಕಮ್ಮಿ ಸಿಗ್ತದೆ, ಆಯ್ತಾ. ವಾಯ್ಸ್ ಪ್ರೊಸೆಸ್ಸಿಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ. ಏನಿಲ್ಲ ಅಂತ ಹೇಳಿದ್ರು ಮಂತ್ಲಿ ನಿಮಗೆ 30,000 ತನಕ ಇಲ್ಲಿ ಸಂಪಾದನೆ ಮಾಡ್ಬೋದು, ಆಯ್ತಾ. ಸೊ ಒಂದು ಒಳ್ಳೆ ಕಂಪನಿ ಶಾಪಿಫೈ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಿ. ಸೊ ಹೇಗೆ ಅಪ್ಲೈ ಮಾಡೋದು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತೆ ಏನ್ ಕೆಲಸ, ಎಲ್ಲವನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಾರೆ, ಅದಕ್ಕೆ ಕ್ಲಿಕ್ ಮಾಡಿ. ಏನಕ್ಕಂತಂದ್ರೆ ನಾನು ಜಾಬ್ ರಿಲೇಟೆಡ್ ಪೋಸ್ಟ್ ತರ್ತಾ ಇರ್ತೀನಿ. ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ಬೇಗ ಜಾಬ್ ಅಪ್ಡೇಟ್ ಸಿಗುತ್ತೆ, ಮತ್ತೆ ನೀವು ಬೇಗ ನೋಡ್ಕೊಂಡು ಬೇಗ ಅಪ್ಲೈ ಮಾಡ್ಬೋದು, ಓಕೆನಾ. ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೆ ಶಾಪಿಫೈ ಗೊತ್ತಿರ್ಬೋದಲ್ಲ, ಅಲ್ಲಿ ಕಸ್ಟಮರ್ ಸಪೋರ್ಟ್ ಏಜೆಂಟ್ ಅಂತ ಒಂದು ರೋಲಿಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಕಸ್ಟಮರ್ ಸಪೋರ್ಟ್ ಬೇಸಿಕಲಿ. ಸೊ ಇದು ಮನೆಯಿಂದಲೇ ಮಾಡುವಂತ ಕೆಲಸ, ಫುಲ್ ಟೈಮ್ ಕೆಲಸ. ಯಾರೆಲ್ಲ ಇಂಡಿಯಾದಲ್ಲಿ ಇದ್ದೀರಾ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಟ್ಯಾಲೆಂಟ್ ಪಾಪ್ ಅಂತ ಒಬ್ರು ಇದನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ, ಆಯ್ತಾ. ಸೊ ಇವರು ಮೋಸ್ಟ್ಲಿ ಅವ್ರ ಜೊತೆ ಟೈಅಪ್ ಆಗಿರ್ತಾರೆ. ಸೊ ಇವರು ಇಲ್ಲಿ ವೇಕೆನ್ಸಿ ಬಿಟ್ಟಿದ್ದಾರೆ, ಓಕೆನಾ. ಸೊ ವಿ ಆರ್ ಹೈರಿಂಗ್ ಅ ಶಾಪಿಫೈ ಕಸ್ಟಮರ್ ಸಪೋರ್ಟ್ ಏಜೆಂಟ್. ಇದು ಮನೆಯಿಂದಲೇ ಮಾಡುವಂತ ಕೆಲಸ. ಆಲ್ ಓವರ್ ದ ಇಂಡಿಯಾ, ಎಲ್ಲಿಂದ ಬೇಕಾದ್ರೆ ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡಬಹುದು. ಬೇರೆ ದೇಶದವರು ಅಪ್ಲೈ ಮಾಡೋಕ್ಕಾಗಲ್ಲ, ಓನ್ಲಿ ಇಂಡಿಯನ್ಸ್ ಅಷ್ಟೇ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಏನ್ ಇಲ್ಲಿ ಮಾಡೋದು ಅಂತ ಹೇಳಿದ್ರೆ, ಇದ್ರಲ್ಲಿ 2 ಕೆಲಸ ಇದೆ, ಆಯ್ತಾ. ಲೈಕ್ ಕೆಲವೊಬ್ಬರಿಗೆ ಮಾತಾಡ್ಲಿಕ್ಕೆ ಇಂಗ್ಲಿಷ್ ಆಗಲ್ಲ, ಬರೀಲಿಕ್ಕೆ ಚಂದ ಆಗ್ತದೆ, ಇಮೇಲ್ ಚಾಟ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ಇದಕ್ಕೆ ನಾನ್ ವಾಯ್ಸ್ ಪ್ರೊಸೆಸ್ಗೆ ಹೋಗಿ. ವಾಯ್ಸ್ ಪ್ರೊಸೆಸ್ ಅಂತ ಹೇಳಿದ್ರೆ ಫೋನಲ್ಲಿ ಮಾತಾಡ್ಬೇಕಾಗ್ತದೆ, ಅವರು ವಾಯ್ಸ್ ಪ್ರೊಸೆಸ್ಗೆ ಹೋಗಿ, ಆಯ್ತಾ. ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅದು ಮಾಡಿ. ನಾನ್ ವಾಯ್ಸ್ ಪ್ರೊಸೆಸ್ಗೆ ಹಣ ಕಮ್ಮಿ ಇರ್ತದೆ, ವಾಯ್ಸ್ ಪ್ರೊಸೆಸ್ಗೆ ಹಣ ಜಾಸ್ತಿ ಇರ್ತದೆ, ಆಯ್ತಾ. ನಾನು ಚೆಕ್ ಮಾಡಿ ನೋಡಿದೆ. ಹ್ಯಾಂಡಲ್ ಇನ್ಕ್ವೈರಿ ರಿಲೇಟೆಡ್ ಟು ಪ್ರಾಡಕ್ಟ್ ಇನ್ಫಾರ್ಮೇಶನ್, ಆರ್ಡರ್ ಟ್ರ್ಯಾಕಿಂಗ್, ರಿಟರ್ನ್ಸ್ ಅಂಡ್ ಅಕೌಂಟ್ ಕನ್ಸರ್ನ್ಸ್. ಸೊ ಇದು ನೀವು ಮಾಡುವಂಥದ್ದು. ಯಾರಾದ್ರೂ ಪ್ರಾಡಕ್ಟ್ ಕಾಲ್ ಮಾಡಿ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೇಳಿದ್ರೆ ಅದನ್ನು ಕೊಡುವಂಥದ್ದು, ಮತ್ತೆ ಯಾವ್ದಾದ್ರು ಆರ್ಡರ್ ಇದ್ರೆ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು. ರಿಟರ್ನ್ಸ್ ನಿಮ್ಗೆ ಗೊತ್ತಲ್ವಾ, ರಿಟರ್ನ್ ಎಕ್ಸ್ಚೇಂಜ್ ಎಲ್ಲ, ಅದೆಲ್ಲ ನೀವು ಅವರಿಗೆ ಹೆಲ್ಪ್ ಮಾಡುವಂಥದ್ದು, ಕಸ್ಟಮರ್ಸ್ಗೆ. ಟೋಟಲ್ ನೀವು ಕಸ್ಟಮರ್ ಸಪೋರ್ಟ್ ಆಗಿ ಕೆಲಸ ಮಾಡುವಂಥದ್ದು. ಸೊ ಅವ ನಿಮ್ಗೆ ಫಸ್ಟ್ಗೆ ಟ್ರೈನಿಂಗ್ ಕೊಡ್ತಾರೆ, ಆಯ್ತಾ. ಅದಾದ್ಮೇಲೆ ನಿಮ್ಗೆ ಅವರು ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೆ. ಇದು ಬೇಸಿಕ್ ನಿಮ್ದು ಕೆಲಸ, ಆಯ್ತಾ. ಸೊ ವಾಟ್ ವಿ ಆಫರ್ ನೋಡಿ, ಕಾಂಪಿಟೇಟಿವ್ ಪೇ ವಿತ್ ಆನ್ಯುವಲ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ ಕೇಸಸ್. ಸೊ ಏನಂತ ಇಲ್ಲ ಅಂತ ಹೇಳಿದ್ರು ಒಂದು 30,000 ತನಕ ಆರಾಮಾಗಿ ಇವ್ರು ನಿಮ್ಗೆ ಮಂತ್ಲಿ ಸಂಬಳ ಸಿಗ್ತದೆ, ಆಯ್ತಾ. ಸೊ ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಕ್ರೀಸಸ್ ಕೂಡ ಕೊಡ್ತಾರೆ, ಆಯ್ತಾ. ಸೊ ಅದಾದ್ಮೇಲೆ ಪೇಡ್ ಟೈಮ್ ಆಫ್, ಸೊ ಯು ಕ್ಯಾನ್ ರೆಸ್ಟ್ ಅಂಡ್ ರೀಚಾರ್ಜ್. ಸೊ ಇವರು ಪೇಯ್ಡ್ ಲೀವ್ಸ್ ಕೂಡ ಕೊಡ್ತಾರೆ. ಅಂತ ಹೇಳಿದ್ರೆ ಲೀವ್ಸ್ ನೀವು ತಗೋಬಹುದು, ಆ ದಿನ ಕೂಡ ನಿಮ್ಗೆ ಹಣ ಸಿಗ್ತದೆ, ಆಯ್ತಾ. ಆ ತರ ಇರ್ತದೆ. ಮತ್ತೆ ಹೆಲ್ತ್ ಮತ್ತೆ ಡೆಂಟಲ್ ಇನ್ಶೂರೆನ್ಸ್ ಕೊಡ್ತಾರೆ, ಬೆಸ್ಟ್, ಓಕೆ. ಸೊ ಹಾಲಿಡೇ ಬೋನಸಸ್ ಇನ್ ಅಪ್ರಿಸಿಯೇಷನ್ ಆಫ್ ಯುವರ್ ಹಾರ್ಡ್ ವರ್ಕ್, ಫುಲ್ಲಿ ರಿಮೋಟ್ ಸೆಟಪ್, ವರ್ಕ್ ಫ್ರಮ್ ಎನಿವೇರ್ ಯು ಆರ್ ಕಂಫರ್ಟೇಬಲ್. ಸೊ ನೀವು ಎಲ್ಲಿಂದ ಬೇಕಾದ್ರೂ ಮಾಡಬಹುದು ಅಂತ ಹೇಳಿದ್ರೆ ಕಂಪ್ಲೀಟ್ ಇಂಡಿಯಾದಿಂದ ಎಲ್ಲಿಂದ ಬೇಕಾದ್ರೂ ನೀವು ಇದಕ್ಕೆ ಮಾಡಬಹುದು, ಮನೆಯಲ್ಲೇ ಮಾಡುವಂತ ಕೆಲಸ, ಆಯ್ತಾ. ಸೊ ಏನ್ ಅವರಿಗೆ ಬೇಕಂತ ಹೇಳಿದ್ರೆ ಚೆನ್ನಾಗಿ ರಿಟರ್ನ್ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್. ಇಂಗ್ಲಿಷ್ ಕಂಪಲ್ಸರಿ ಇದಕ್ಕೆ, ಆಯ್ತಾ. ಯಾರಿಗೆಲ್ಲ ಚೆನ್ನಾಗಿ ಇಂಗ್ಲಿಷ್ ಬರ್ತದೆ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ ವಾಯ್ಸ್ ಪ್ರೊಸೆಸ್ಗೆ, ನಾನ್ ವಾಯ್ಸ್ ಪ್ರೊಸೆಸ್ಗೆ ಟೆಕ್ಸ್ಟ್ ಮಾಡ್ಲಿಕ್ಕೆಲ್ಲ ಕರೆಕ್ಟ್ ಆಗಿ ಬರುತ್ತೆ, ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. 1 ಇಯರ್ ನೀವೆಲ್ಲಾದ್ರೂ ಕಸ್ಟಮರ್ ಸಪೋರ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಅದು ಆಕ್ಚುಲಿ ಆಡೆಡ್ ಅಡ್ವಾಂಟೇಜ್, ಆಯ್ತಾ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಕೆಲವೊಬ್ರು ಶಾಪಿಫೈ ಗೊತ್ತಿರ್ಬೋದು, ಆಯ್ತಾ. ಸ್ವಲ್ಪ ನಾಲೆಜ್ ಇದ್ರೆ ಅದು ಕೂಡ ಅಡ್ವಾಂಟೇಜ್. ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು ಟ್ರೈ ಮಾಡಿ, ಆಯ್ತಾ. ಸೊ ಈ ತರ ಇರುತ್ತೆ, ಆಯ್ತಾ ಕೆಲಸ. ಟೋಟಲಿ ಕಸ್ಟಮರ್ ಸಪೋರ್ಟ್ ನಿಮ್ದು ರೋಲ್. ನೆಕ್ಸ್ಟ್ ಯುವರ್ ಓನ್ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್. ಇದಕ್ಕೆ ಎಂತ ಅಂತ ಹೇಳಿದ್ರೆ ನಿಮ್ದು ಸ್ವಂತ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇರಬೇಕು ಈ ಕೆಲಸ ಮಾಡೋಕ್ಕೆ, ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಆಯ್ತಾ. 15 Mbps ಆರ್ ಮೋರ್, ಆಯ್ತಾ. ಸೊ ಇದು ಅಪ್ಲಿಕೇಶನ್ ಕೋಡ್ ಬಂದ್ಬಿಟ್ಟು CS. ಸೊ ಇಲ್ಲಿ ಅಪ್ಲೈ ಅಂತ ಮಾಡೋದು, ಅವಾಗ ನಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ, ಆಯ್ತಾ. ಕ್ರಿಯೇಟ್ ಅಕೌಂಟ್ ಅಲ್ಲಿ ಇಲ್ಲಿ ನಿಮ್ದು ಫಸ್ಟ್ ನೇಮು, ಇಲ್ಲಿ ನಿಮ್ದು ಲಾಸ್ಟ್ ನೇಮು, ನಿಮ್ದು ಇಲ್ಲಿ ಇಮೇಲ್ ಅಡ್ರೆಸ್, ನಿಮ್ದು ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡಿ.
ನೆಕ್ಸ್ಟ್ ನಿಮ್ಗೆ ಈ ತರ ಬರ್ತದೆ ಆಯ್ತಾ. ಪರ್ಸನಲ್ ಡೀಟೇಲ್ಸ್ ನಾನು ಆಲ್ರೆಡಿ ಹಾಕಿದ್ದೀನಿ ಸುಷ್ಮಿತಾ. ಲಾಸ್ಟ್ ನೇಮ್ ಇಲ್ಲಿ ಬೇಕಾದ್ರೆ ಎಡಿಟ್ ಮಾಡ್ಕೋಬಹುದು ನೀವು, ಚೇಂಜಸ್ ಬೇಕಿದ್ರೆ. ವಾಟ್ ಪೊಸಿಷನ್ ಆರ್ ಯು ಅಪ್ಲೈನ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ನಾನು ಕಸ್ಟಮರ್ ಸರ್ವಿಸ್. ಇನ್ನೊಂದಿದೆ, ನಂಗೆ ಇದು ಬೇಡ, ನಂಗೆ ಇದು ಗೊತ್ತು ಕೂಡ ಇಲ್ಲ. ಸೊ ಇದು ಡು ಯು ಹ್ಯಾವ್ ವ್ಯಾಲಿಡ್ ಫಾರ್ಮ್ ಆಫ್ ಐಡೆಂಟಿಫಿಕೇಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಎಸ್ ಅಂತ ಕೊಡಬೇಕು ಆಯ್ತಾ. ಸೊ ನಮ್ಮ ಇಂಡಿಯನ್ಸಿಗೆ ಎಂತ ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಇದ್ದ ಒಂದು ಫೋಟೋ ಇದ್ರೂ ಓಕೆ, ಇಲ್ಲ ನ್ಯಾಷನಲ್ ಐಡಿ ನಿಮ್ದು ಆಧಾರ್ ಕಾರ್ಡ್, ವೋಟರ್ ಐಡಿ ಅದಿಲ್ಲಿ ಕೊಡ್ಬೋದು ಆಯ್ತಾ. ಸೊ ಐ ಅಗ್ರಿ ಇಫ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಂಡೀಷನ್. ಓಕೆ, ಇಫ್ ಯು ಹ್ಯಾವ್ ಎನ್ ಅಪ್ಲಿಕೇಶನ್ ಕೋಡ್. ಸೊ ಅವಾಗ ನಾವು ಅಪ್ಲಿಕೇಶನ್ ಕೋಡ್ ನೋಡಿದ್ವಲ್ಲ, ಇದು ಬಂದ್ಬಿಟ್ಟು CS ಅಂತ ಅಪ್ಲಿಕೇಶನ್ ಕೋಡ್. ಸೊ ಇದು ಅಪ್ಲೋಡ್ ರೆಸ್ಯೂಮೆ. ಇಲ್ಲಿ ನೀವು ರೆಸ್ಯೂಮೆ ನಿಮ್ದು ಅಪ್ಲೋಡ್ ಮಾಡಬೇಕಾಗ್ತದೆ ಆಯ್ತಾ. ರೆಸ್ಯೂಮೆ ಅಪ್ಲೋಡ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಕೊಡಿ. ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ ಪೊಸಿಷನ್ ಇನ್ಫಾರ್ಮೇಶನ್. ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಪೊಸಿಷನ್ ಅಂತ ಕೇಳ್ತಾರೆ. ನಾನು ಇದನ್ನ ಲಿಂಕ್ಡ್ ನೋಡಿ ನಂಗೆ ಗೊತ್ತಾಗಿತ್ತು. ಸೊ ಇಫ್ ಯು ವರ್ ರೆಫರ್ಡ್ ಬೈ ಒನ್ ಆಫ್ ಅವರ್ ಕರೆಂಟ್ ಎಂಪ್ಲಾಯೀಸ್, ಪ್ಲೀಸ್ ಪ್ರೊವೈಡ್ ದೇರ್ ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮ್ ಆ್ಯಂಡ್ ಯುವರ್ ರಿಲೇಶನ್ಶಿಪ್ ಟು ದಮ್. ಇಫ್ ನಾಟ್ ಟೈಪ್ ಎನ್ ಎ, ನಂಗೆ ಯಾರು ಗೊತ್ತಿಲ್ಲ, ಸೊ ಎನ್ ಎ. ಸೊ ವಿಚ್ ಕಂಟ್ರಿ ಆರ್ ಯು ಅಪ್ಲೈಂಗ್ ಫ್ರಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ದು ಕಂಟ್ರಿ ಹಾಕ್ಬೇಕಾಗ್ತದೆ ನೀವು. ಸೊ ಇಂಡಿಯಾ. ಫ್ಲೂಯೆಂಟ್ ಇಂಗ್ಲಿಷ್ ಹಾಕ್ತೀನಿ ಆಯ್ತಾ. ಅದರ್ ಅಂತ ಹಾಕಿ ಇಲ್ಲಿ ಕನ್ನಡ ಆಯ್ತಾ. ಕನ್ನಡ, ಹಿಂದಿ, ನಿಮ್ಗೆ ಎಲ್ಲ ಭಾಷೆ ಬರ್ತದೆ ಅದು ಇಲ್ಲಿ ಹಾಕಿ. ನಿಮ್ಗೆ ಎಷ್ಟು ಭಾಷೆ ಬರ್ತದೆ ಅದನ್ನ ಇಲ್ಲಿ ಹಾಕಿ ಆಯ್ತಾ. ಸೊ ನೆಕ್ಸ್ಟ್ ಕೊಡಿ. ಅವೈಲೇಬಿಲಿಟಿ. ಸೊ ನಾ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಐ ಆಮ್ ಅವೈಲೇಬಲ್ ಟು ವರ್ಕ್ ಬೋತ್ ಫುಲ್ ಟೈಮ್ ಆ್ಯಂಡ್ ಪಾರ್ಟ್ ಟೈಮ್ ಎರಡು ಅಂತ ಹಾಕ್ತೀನಿ. ಓಕೆನಾ. ಏನಕ್ಕಂತ ಹೇಳಿದ್ರೆ ಒಂದು ಹಾಕಿದ್ರೆ ಚಾನ್ಸಸ್ ಕಮ್ಮಿ ಇರ್ತದೆ. ಸೊ ಎರಡಕ್ಕೂ ಹಾಕಿದ್ರೆ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದಕ್ಕೆ. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಹೌ ಮೆನಿ ಇಯರ್ಸ್ ಆಫ್ ಕಂಬೈನ್ಡ್ ಕಸ್ಟಮರ್ ಸಪೋರ್ಟ್ ಇನ್ಕ್ಲೂಡಿಂಗ್ ಕಸ್ಟಮರ್ ಸಪೋರ್ಟ್, ಟೆಕ್ನಿಕಲ್ ಸಪೋರ್ಟ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ ಆಯ್ತಾ. ಇದಕ್ಕೆ 1 to 2 years ಅಂತ ಹಾಕ್ತೀನಿ. ನೆಕ್ಸ್ಟ್ ಹೌ ಮೆನಿ ಇಯರ್ಸ್ ಆಫ್ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. 1 to 2 years ಅಂತ ಹಾಕ್ತೀನಿ. ಹೌ ಮೆನಿ ಇಯರ್ಸ್ ಆಫ್ ಇ ಕಾಮರ್ಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. 1 to 2 years ಅಂತ ಹಾಕ್ತೀನಿ. ಸೊ ಮತ್ತೆ ಇಲ್ಲಿ ಏನೆಲ್ಲ ಟೂಲ್ಸ್ ನಿಮ್ಗೆ ಗೊತ್ತು ಅದು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನನಗೆ ಶಾಪಿಫೈ ಗೊತ್ತು ಓಕೆನಾ, ಮತ್ತೆ ಗೂಗಲ್ ಕ್ಯಾಲೆಂಡರ್ ಗೊತ್ತು, ಮತ್ತೆ ಗೂಗಲ್ ವರ್ಕ್ ಫೋರ್ಸ್ ಗೊತ್ತು. ಗೊತ್ತಿಲ್ಲ ಅಂತಂದ್ರೆ ನೀವು ಇದನ್ನು ಕಲಿಬೋದು ಆಯ್ತಾ. ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ನೀವು ತಗೋಬಹುದು. ಲೈಕ್ ಚಾಟ್ GPT ಇರ್ಬೋದು, ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಐಡಿಯಾ ಸಿಗುತ್ತೆ ಆಯ್ತಾ. ಸೊ ನೆಕ್ಸ್ಟ್ ಪೇಮೆಂಟ್ ಆ್ಯಂಡ್ ವರ್ಕ್ ರಿಕ್ವೈರ್ಮೆಂಟ್. ಇಲ್ಲಿ ಅವರ್ ಪೇ ಆಸ್ ಮೆನ್ಷನ್ಡ್ ಆನ್ ಅವರ್ ಜಾಬ್ ಪೋಸ್ಟೇಜ್ 3 hours ಕೊಡ್ತಾರೆ ನಾನ್ ವಾಯ್ಸ್ ಅಕೌಂಟ್ಸಿಗೆ. ನಾನು ಹೇಳಿದೆನಲ್ಲ ನಾನ್ ವಾಯ್ಸ್ ಬಸ್ಸಿಗೆ 3 ಅಂತ ಹೇಳಿದ್ರೆ 824 250 ರೂಪಾಯಿ ಗಂಟೆಗೆ ಆಯ್ತಾ. ಸೊ ಇದು $4 ಕೊಡ್ತಾರೆ ಗಂಟೆಗೆ ವಾಯ್ಸ್ ಪ್ರೊಸೆಸಿಗೆ ಆಯ್ತಾ. ಸ್ವಲ್ಪ ಜಾಸ್ತಿ, ನಾನು ಹೇಳಿದೆನಲ್ಲ 350 ರೂಪಾಯಿ ಆಗ್ತದೆ ಹತ್ರ ಆಯ್ತಾ. ಸೊ ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನ ಇಲ್ಲಿ ಮಾಡ್ಬೋದು ನೀವು. ಐ ಕನ್ಫರ್ಮ್. ಓಕೆ. ಸೊ ನಾನು ಹೇಳ್ದಂಗೆ ಮಂತ್ಲಿ ಏನಿಲ್ಲ ಅಂತ ಹೇಳಿದ್ರೆ ಫುಲ್ ಟೈಮ್ ಕೆಲಸ ಮಾಡಿದ್ರೆ 30,000 ತನಕ ಆರಾಮಾಗಿ ನೀವು ದುಡಿಬೋದು ಆಯ್ತಾ. ನಿಮ್ಮ ಮೇಲೆ ಡಿಪೆಂಡ್ ಆಯ್ತಾ. ಸೊ ಇಲ್ಲಿ ಇವ್ರ ಪೇಮೆಂಟ್ ಹೆಂಗಿರ್ತದೆ ಅಂತ ಹೇಳಿದ್ರೆ ಪೈನೀರ್ ಇರ್ತದೆ, ಇಲ್ಲ ಅಂತ ಹೇಳಿದ್ರೆ ವೈಸ್ ಅಂತ ಇರ್ತದೆ ಆಯ್ತಾ. ಅದ್ರ ಹತ್ರ ಪೇಮೆಂಟ್ ಆಗುತ್ತೆ. ಪೈನೀರ್ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲ ಅಂತ ಹೇಳಿದ್ರೆ ಒಂದು ಪೈನೀರ್ ಅಕೌಂಟ್ ನೀವು ಮಾಡ್ಬೋದು. ಒನ್ಸ್ ನೀವು ಸೆಲೆಕ್ಟ್ ಆದ್ಮೇಲೆ ಮಾಡಿ, ಅರ್ಜೆನ್ಸಿ ಏನಿಲ್ಲ ಆಯ್ತಾ. ನೀವು ಇದ್ರ ಫಸ್ಟ್ ಸೆಲೆಕ್ಟ್ ಆಗ್ಬೇಕಲ್ಲ ಕೆಲಸದ, ಅದಾದ್ಮೇಲೆ ನೀವು ಮಾಡಿ ಬೇಕಾದ್ರೆ ಪೈನೀರ್ ಅಕೌಂಟ್. ಓಕೆ, ಇದು ಐ ಕನ್ಫರ್ಮ್ ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಏನೆಲ್ಲ ಇದೆ ನೋಡುವ. ಇಂಟರ್ನೆಟ್, ಹಾರ್ಡ್ವೇರ್ ಆ್ಯಂಡ್ ಪವರ್ ರಿಕ್ವೈರ್ಮೆಂಟ್, ಪರ್ಸನಲಿ ಓನ್ಡ್ ವಿಂಡೋಸ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ PC ಓನ್ಲಿ. ಸೊ ಇದನ್ನ ನೀವು ಮೊಬೈಲಲ್ಲಿ ಟ್ಯಾಬ್ಲೆಟ್ಸಲ್ಲಿ ಮಾಡುವಂಗಿಲ್ಲ. ನಿಮ್ಮ ಹತ್ರ ನಿಮ್ಮದು ಸ್ವಂತ ಲ್ಯಾಪ್ಟಾಪ್ ಇರಬೇಕು, ಇಲ್ಲ ಡೆಸ್ಕ್ಟಾಪ್ ಇರಬೇಕು, PC ಇರಬೇಕು. ನೀವು ಇದನ್ನು ಮಾಡ್ಬೋದು ಅದರಲ್ಲಿ ಕೆಲಸವನ್ನ. 15 Mbps ಫಾರ್ ಡೌನ್ಲೋಡ್, 15 Mbps ಫಾರ್ ಅಪ್ಲೋಡ್. ಇಷ್ಟು ಸ್ಪೀಡ್ ಇಂಟರ್ನೆಟ್ ಇರಬೇಕು ನಿಮಗೆ ಈ ಕೆಲಸ ಮಾಡೋಕ್ಕೆ, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಓಕೆ, ನಿಮ್ಮ ಹತ್ರ ಮೊಬೈಲ್ ಇಂಟರ್ನೆಟ್ ಇದ್ರೂ ಓಕೆ, ಇಲ್ಲ ವೈಫೈ ಇದ್ರೂ ಓಕೆ, ಬಟ್ ಇಷ್ಟು ಸ್ಪೀಡ್ ಇರಬೇಕು. ಮತ್ತೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಕೆಲಸ ಮಾಡೋಕ್ಕೆ. ಮತ್ತೆ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ i5 ಇರಬೇಕು, ಮತ್ತೆ 8GB ರ್ಯಾಮ್ ಇರಬೇಕು ಆಯ್ತಾ. ಫುಲ್ಲಿ ಫಂಕ್ಷನಿಂಗ್ ವೆಬ್ ಕ್ಯಾಮರಾ ಆರ್ ಕ್ಯಾಮರಾ ಇರಬೇಕು ನಿಮ್ಮ ಹತ್ರ ಆಯ್ತಾ. ಸೊ ಕ್ಯಾಮರಾ ಕೂಡ ಬೇಕಾಗ್ತದೆ ಕೆಲವೊಮ್ಮೆ. ಓಕೆ, ಸೊ ವಿ ಡು ನಾಟ್ ಅಲೋ ಸ್ಮಾರ್ಟ್ ಫೋನ್ಸ್. ಟೋಟಲಿ ಫೋನ್ಸಲ್ಲೆಲ್ಲ ಇದು ಮಾಡಲಿಕ್ಕೆ ಇಲ್ಲ ನೀವು. ನೆಕ್ಸ್ಟ್ ಯೂಸಿಂಗ್ ಯುವರ್ ಪರ್ಸನಲ್ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ದಟ್ ಯು ವಿಲ್ ಯೂಸ್ ಫಾರ್ ವರ್ಕ್, ಪ್ಲೀಸ್ ಕಂಡಕ್ಟ್ ಅ ಸ್ಪೀಡ್ ಟೆಸ್ಟ್ ಯೂಸಿಂಗ್ ದಿಸ್ ಲಿಂಕ್. ಸೊ ಏನು ಮಾಡಬೇಕು, ಇದು ಲಿಂಕ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಗೋ ಅಂತ ಕೊಡಿ.
ಸೊ ಡೌನ್ಲೋಡ್ ಸ್ಪೀಡ್ 102 Mbps ಇದೆ ನಂದು. ಅಪ್ಲೋಡು 112 ಇದೆ. ಸೊ ಏನು ಮಾಡ್ಬೇಕಂತ ಹೇಳಿದ್ರೆ ಇದು ಇರ್ತದಲ್ಲ ಲಿಂಕ್, ಇದನ್ನ ನೀವು ಕಾಪಿ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗ್ತದೆ. ಆಯ್ತಾ? ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗ್ತದೆ. ಓಕೆ, ಈ ಥರ ಇರಬೇಕು ಲಿಂಕ್. ಓಕೆ, ನೆಕ್ಸ್ಟ್ ಐ ಅಂಡರ್ಸ್ಟುಡ್. ಸೊ ವಾಟ್ ಟೈಪ್ ಆಫ್ ಪ್ರೊಸೆಸರ್ ಡಸ್ ದ ಕಂಪ್ಯೂಟರ್ ಯು ವಿಲ್ ಯೂಸ್ ಫಾರ್ ವರ್ಕ್ ಇಫ್ ಹೈಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ನೀವು ಯಾವ ಪ್ರೊಸೆಸರ್ ಯೂಸ್ ಮಾಡ್ತೀರಾ, ಫಸ್ಟ್ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸೆಟ್ಟಿಂಗ್ ಹೋಗ್ಬೇಕಾಗ್ತದೆ ನಿಮ್ಮದು ಲ್ಯಾಪ್ಟಾಪ್. ಇಲ್ಲಿ ಸೆಟ್ಟಿಂಗ್ ಹೋದ ಕೂಡಲೇ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಸೊ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ಗೆ ಅಬೌಟ್ ಅಂತ ಇದೆಯಲ್ಲ, ಇಲ್ಲಿ ಬರಬೇಕಾಗ್ತದೆ. ಇಲ್ಲಿ ನಿಮಗೆ ಎಲ್ಲ ನಿಮ್ಮದು ಡೀಟೇಲ್ಸ್ ಕಾಣಲಿಕ್ಕೆ ಸಿಗ್ತದೆ. ಓಕೆ, ನಂದು ಆ್ಯಕ್ಚುಲಿ 5th ಜನರೇಷನ್. ಸೊ i5 5th ಜನರೇಷನ್ 16 GB. ಆಯಿತಾ? ಸೊ ಅಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ, ಅದನ್ನು ನೀವು ಇಲ್ಲಿ ಫಿಲ್ ಮಾಡುವಂಥದ್ದು ಯಾವುದಂತ. ಸೊ ಇವ್ರಿಗೆ ಮಿನಿಮಮ್ i5 ಬೇಕೇ ಬೇಕು ಈ ಕೆಲಸಕ್ಕೆ. ಓಕೆ, ಸೊ ಈ ಥರ ಆಯಿತಾ? ಅದಾದಮೇಲೆ ಇದೆರಡು ಟಿಕ್ ಮಾಡಿ ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಕಾಣಲಿಕ್ಕೆ ಸಿಗ್ತದೆ ಪ್ರಿಪೇರ್ ಫಾರ್ ಯುವರ್ ಅಸೆಸ್ಮೆಂಟ್. ಈಗ ನಿಮಗೊಂದು ಅಸೆಸ್ಮೆಂಟ್ ಟೆಸ್ಟ್ ಇದೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಆಯಿತಾ? ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ಯುವರ್ ಅಪ್ಲಿಕೇಶನ್. ಬಿಫೋರ್ ಯು ಬಿಗಿನ್ ದ ಅಸೆಸ್ಮೆಂಟ್ ಪ್ಲೀಸ್ ರಿವ್ಯೂ ದ ಫಾಲೋವಿಂಗ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಆಯಿತಾ? ಸೊ ವೆಲ್ಕಮ್ ಟು ದ ಟ್ಯಾಲೆಂಟ್ ಪಾಪರ್ ಸ್ಕಿಲ್ ಅಸೆಸ್ಮೆಂಟ್. ವಾಟ್ ಟು ಎಕ್ಸ್ಪೆಕ್ಟ್. ಸಿನಾರಿಯೋ 1 ಹೇಗಿರ್ತದೆ ಅಂತ ಹೇಳಿದ್ರೆ ನಿಮ್ದು ಅಸೆಸ್ಮೆಂಟ್ ಟೆಸ್ಟಲ್ಲಿ ಲೈವ್ ಚಾಟ್ ಸಪೋರ್ಟ್. ಸೊ ಏನಂತ ಹೇಳಿದ್ರೆ ಒಬ್ಬರು ಪ್ರಾಬ್ಲಮ್ ಅಂತ ಬರ್ತದೆ. ಆಯಿತಾ? ಅದಕ್ಕೆ ನೀವು ಏನು ಆನ್ಸರ್ ಕೊಡ್ತೀರಾ ಚಾಟ್ ಮೂಲಕ ಅದನ್ನು ಅವರು ಟೆಸ್ಟ್ ಮಾಡ್ತಾರೆ. ಇದೊಂದು 5ರಿಂದ 10 ನಿಮಿಷ ಟೆಸ್ಟ್ ಇರುತ್ತೆ. ಓಕೆನಾ? ಸಿನಾರಿಯೋ 2 ಅರ್ಜೆಂಟ್ ರಿಸೊಲ್ಯೂಷನ್. ಅರ್ಜೆಂಟಲ್ಲಿ ಏನೋ ಪ್ರಾಬ್ಲಮ್ ಅಂತ ಬರ್ತಾರೆ, ಅದನ್ನು ನೀವು ಹೇಗೆ ರಿಸಾಲ್ವ್ ಮಾಡ್ತೀರಾ ಅದು ಇಲ್ಲಿ ನೀವು ಮಾಡುವಂಥದ್ದು ಕೂಡ ಚಾಟೆ. ಆಯಿತಾ? ಒಂದು ಚಾಟ್ ಬರ್ತದೆ, ಅದಕ್ಕೆ ನೀವು ಹೇಗೆ ರೆಸ್ಪಾನ್ಸ್ ಕೊಡ್ತೀರಾ, ನಿಮ್ಮ ರೆಸ್ಪಾನ್ಸ್ ಮೇಲೆ ಇನ್ನೊಂದು ಮೆಸೇಜ್ ಬರ್ತದೆ, ಅದು ಹೇಗೆ ನೀವು ರಿಸಾಲ್ವ್ ಮಾಡ್ತೀರಾ ಅದು ಇಲ್ಲಿ ನೋಡುವಂಥದ್ದು ಅವರು. ಇಮೇಲ್ ರೆಸ್ಪಾನ್ಸ್ ಲಾಸ್ಟ್ ಹೇಗೆ ಇಮೇಲ್ ಡ್ರಾಫ್ಟ್ ಮಾಡ್ತೀರಾ ಅದನ್ನು ಅವರು ಟೆಸ್ಟ್ ಮಾಡ್ತಾರೆ. ಇಲ್ಲಿ ಗೈಡ್ಲೈನ್ಸ್ ಹಾಕಿದ್ದಾರೆ. ಕಂಪ್ಲೀಟ್ ಆಲ್ 3 ಸಿನಾರಿಯೋಸ್ ಇನ್ 1 ಸಿಟ್ಟಿಂಗ್ ಇಫ್ ಪಾಸಿಬಲ್. ಏನಂತ ಹೇಳಿದ್ರೆ ಒನ್ ಆಫ್ಟರ್ ಅದರ ಕಂಟಿನ್ಯೂಸ್ ಒಂದೇ ಸಿಟ್ಟಿಂಗಲ್ಲಿ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಆಯಿತಾ? ಈ ಸಿನಾರಿಯೋ ಶುಡ್ ಟೇಕ್ ಅಪ್ರಾಕ್ಸಿಮೇಟ್ಲಿ 5 to 10 minutes. 5ರಿಂದ 10 ನಿಮಿಷದ ಒಳಗೆ ನೀವು ಇದು ಮಾಡ್ಬೋದು ಈ ಸಿನಾರಿಯೋ. ಆಯಿತಾ? ಯು ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಬೇಸ್ಡ್ ಆನ್ ದ rubric criteria available in the grading rubric tab. ಆಯಿತಾ? ಸೆಲೆಕ್ಷನ್ ಇದರ ಮೇಲೆ ಆಗೋದು ಅಂತ ಹೇಳ್ತಾ ಇದ್ದಾರೆ. ಆಲ್ ಯುವರ್ ಇಂಟ್ರಾಕ್ಷನ್ ವಿಲ್ ಬಿ ಸೇವ್ಡ್ ಫಾರ್ ಅಸೆಸ್ಮೆಂಟ್ ಪರ್ಪಸ್. ನೀವೇನೆಲ್ಲ ಲೈಕ್ ಆನ್ಸರ್ ಎಲ್ಲ ಕೊಟ್ಟಿದ್ದೀರಾ ಅದೆಲ್ಲ ಸೇವ್ ಮಾಡ್ಕೊತಾರೆ ಮತ್ತು ಚೆಕ್ ಮಾಡ್ತಾರೆ. ಆಯಿತಾ? ಸೊ ಕರೆಕ್ಟಾಗಿ ಹೇಳಿದ್ರೆ ದ ಯೂಸ್ ಆಫ್ AI ಈಸ್ ಪ್ರೊಹಿಬಿಟೆಡ್ ಆ್ಯಂಡ್ ವಿಲ್ ರಿಸಲ್ಟ್ ಇನ್ ಅನ್ ಆಟೋಮ್ಯಾಟಿಕ್ ಡಿಸ್ಕ್ವಾಲಿಫಿಕೇಶನ್. ನೀವೇನಾದರೂ AI ಯೂಸ್ ಮಾಡಿದರೆ ಲೈಕ್ ಚಾಟ್ GPT ಅದು ಇದು ಯೂಸ್ ಮಾಡಿದರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಚಾಟ್ GPT ಹೆಲ್ಪ್ ತೊಗೊಳ್ಳಿ, ಬಟ್ ಅವ್ರಿಗೆ ಗೊತ್ತಾಗಬಾರ್ದು. ನಿಮ್ದು ಸ್ವಂತ ಬರೀಬೇಕು, ಅದರ ಹೆಲ್ಪ್ ತೊಗೊಳ್ಳಿ, ಯಾವ ಥರ ಆನ್ಸರ್ ಬರ್ತದೆ ನೋಡಿ, ಮತ್ತು ನೀವು ನಿಮ್ಮದು ಸ್ವಂತ ಬರೀರಿ, ಅದು ಬೆಸ್ಟ್. ಆಯಿತಾ? ಸೊ ಬಿಗಿನ್ ಅಸೆಸ್ಮೆಂಟ್ ನಾನು ನಿಮಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊತೀನಿ. ನೀವು ಇದು ಕಂಪ್ಲೀಟ್ ಮಾಡಬೇಕಾಗ್ತದೆ. ಆಯಿತಾ? ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಸೊ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಸೊ Talent Papa application assessment. So complete 3 customer service scenarios to showcase your skills for our team. So scenario 1 ನೋಡಿ ಇಲ್ಲಿ ಸ್ಟಾರ್ಟ್ ಸಿನಾರಿಯೋ ಅಂತ ಇದೆಯಲ್ಲ ಇದನ್ನು ಓದಬೇಕು. ಆಯಿತಾ? ಸೊ ಇಲ್ಲಿ ಫಸ್ಟಿಗೆ ಹಾಕಿದ್ದಾರೆ ವಾರ್ನಿಂಗ್ AI ಯೂಸ್ ಪ್ರೊಹಿಬಿಟೆಡ್. ದ ಯೂಸ್ ಆಫ್ AI ಪ್ರೊಹಿಬಿಟೆಡ್ ಆ್ಯಂಡ್ ವಿಲ್ ಬಿ ರಿಸಲ್ಟ್ ಆಟೋಮೆಟಿಕ್ ಡಿಸ್ಕ್ವಾಲಿಫಿಕೇಶನ್. ಆಟೋಮೆಟಿಕ್ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ. ಅಂದರೆ ರೆಸ್ಪಾನ್ಸ್ ನೋಡ್ತಾರೆ ಅವರು, ಸೇಮ್ AI ಜನರೇಟರ್ ಥರನೇ ಇದ್ದರೆ ಅವ್ರು ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ನೀವೇನು ಮಾಡಿ ಅಂತಂದರೆ AI ಹೆಲ್ಪ್ ತೊಗೊಳ್ಳಿ, ಬಟ್ ನಿಮ್ಮ ಸ್ವಂತ ಬರೀರಿ. ಆಯಿತಾ? ನಿಮ್ಮ ಸ್ವಂತ ವರ್ಡಲ್ಲಿ ಬರೀರಿ ಇಂಗ್ಲೀಷಲ್ಲಿ, ಅದು ಬೆಸ್ಟ್. ಆಯಿತಾ? ಆಲ್ ರೆಸ್ಪಾನ್ಸಸ್ ಮಸ್ಟ್ ಬಿ ಯುವರ್ ಓನ್ ವರ್ಕ್. ಅವರ್ ಸಿಸ್ಟಮ್ ಕ್ಯಾನ್ ಡಿಟೆಕ್ಟ್ AI ಜನರೇಟೆಡ್ ಕಂಟೆಂಟ್. ಅದೇ ಅವ್ರು ಡಿಟೆಕ್ಟ್ ಮಾಡ್ತಾರೆ. ಆಯಿತಾ? ಸೊ ಆದರೆ ಅದ್ರ ಲ್ಯಾಂಗ್ವೇಜ್ ಚೇಂಜ್ ಇರ್ತದಲ್ಲ, ಅದು ತುಂಬ ಚೆಂದ ಇಂಗ್ಲೀಷ್ ಬರ್ತದಲ್ಲ, ನಮ್ಮದು ನಾರ್ಮಲ್ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದು ಚೆಕ್ ಮಾಡ್ತದೆ. ಆಯಿತಾ? ಮತ್ತೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ನೀವು ಕರೆಕ್ಟಾಗಿ ಬರ್ತದೆ ಏನಾಗಲ್ಲ. ಸೊ ಏನು ಮಾಡ್ಬೇಕಂತ ಹೇಳಿದ್ರೆ ಹಾಯ್ ಐ ಆರ್ಡರ್ಡ್ ಹೆಡ್ಫೋನ್ ಓವರ್ a week ago and these still haven't arrived. The tracking hasn't updated in 3 days since September 21st. Can you tell me what's happening with my order ಅಂತ ಅವ್ರು ಬಂದಿದ್ದು. ಅದಕ್ಕೆ ನೀವು ಇಲ್ಲಿ ಆನ್ಸರ್ ಕೊಡಬೇಕು. ಆಯಿತಾ? ಸೊ ನಿಮಗೆ ಚಂದ ಇಂಗ್ಲೀಷ್ ಗೊತ್ತು ಅಂತ ಹೇಳಿದರೆ ನೀವು ನಿಮ್ದು ಸ್ವಂತ ಇಂಗ್ಲೀಷಲ್ಲೇ ಬರೀರಿ, ಅದು ಬೆಸ್ಟ್. ನಿಮಗೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಹೆಲ್ಪ್ ತೊಗೊಳ್ಳಿ, ಬಟ್ ಅವ್ರು ಫಸ್ಟಿಗೆ ಹೇಳ್ತಾರೆ ಕಂಪ್ಲೀಟ್ ಇದು ಮಾಡಿದ್ರೆ ಅವ್ರು ರಿಜೆಕ್ಟ್ ಆಗಿಬಿಡ್ತಾರೆ, ಗೊತ್ತಾಗ ರಿಜೆಕ್ಟ್ ಆಗಿಬಿಡ್ತದೆ. ಆಯಿತಾ? ಸೊ
ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ AI ಹೆಲ್ಪ್ ತಗೊಳ್ಳಿ, ಬಟ್ ಕಂಪ್ಲೀಟ್ ಕಾಪಿ ಪೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಇದನ್ನು ಕಾಪಿ ಪೇಸ್ಟ್ ಮಾಡ್ತೀನಿ ಚಾಟ್ ಜಿಪಿಟಿಗೆ. ನೋಡಿ ಈ ತರ ಬರ್ತದೆ ಆಯ್ತಾ. ಇದು ತುಂಬಾ ಅಂದ್ರೆ AI ಜನರೇಟ್ ತರನೇ ಇದೆ ಆಯ್ತಾ. ಸೊ ನೀವು ಇದನ್ನ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಕ್ ಹೋಗ್ಬೇಡಿ, ನೀವು ನಿಮ್ದು ಸ್ವಂತ ಬರೀರಿ. ಇವಾಗ ಹಲೋ ಸರ್, ಥ್ಯಾಂಕ್ ಯು ಫಾರ್ ರೀಚಿಂಗ್ ಔಟ್ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಟು ಹಿಯರ್ ಅಬೌಟ್ ದ ಡಿಲೇ ವಿತ್ ಯೋರ್ ಆರ್ಡರ್. ಇದೇ ಕಂಟಿನ್ಯೂಸ್ ಇದೇ ಬರ್ಕೊಂಡು ಹೋಗ್ಬೇಡಿ, ನಿಮ್ದು ಮಿಕ್ಸ್ ಮಾಡಿ, ನಿಮ್ದು ಸ್ವಂತ ಸೆಂಟೆನ್ಸ್ ಮಿಕ್ಸ್ ಮಾಡಿ ಆಯ್ತಾ. ಸೊ ಅವಾಗ ಅದು ಗೊತ್ತಾಗಲ್ಲ. ಇಲ್ಲಿ ಕಾಪಿ ಪೇಸ್ಟ್ ಅಲೋ ಮಾಡಿಲ್ಲ ಅವರು, ಕಾಪಿ ಪೇಸ್ಟ್ ಆಗಲ್ಲ. ನೀವು ನಿಮ್ದು ಆದಷ್ಟು ಸ್ವಂತ ಬರೀರಿ ಇಲ್ಲಿ ಆಯ್ತಾ. ಸೊ ನಾನು ಸುಮ್ಮನೆ ನಾನು ನಿಮಗೆ ತೋರಿಸೋದು ಹಾಯ್ ಹಲೋ ಅಂತ ಹೇಳಿ ನಾನು ನಿಮಗೆ ತೋರಿಸೋದು, ಅದಕ್ಕೆ ನಾನು ಸಬ್ಮಿಟ್ ರೆಸ್ಪಾನ್ಸ್ ಕೊಡ್ತಾ ಇದ್ದೀನಿ. ನೀವು ಇದು ಕರೆಕ್ಟ್ ಆಗಿ ಬರ್ದು ಮತ್ತೆ ಸಬ್ಮಿಟ್ ರೆಸ್ಪಾನ್ಸ್ ಕೊಡಿ ಆಯ್ತಾ. ಸೊ ಅವರದ್ದು ಈ ತರ ಬಂತು ಆಯ್ತಾ. ಸೊ ಈ ತರ ಬರುತ್ತೆ ನಿಮ್ಗೆ, ನಾವಿಲ್ಲಿ ಮೆಸೇಜ್ ಹಾಕಿದ ಕೂಡಲೇ ಅವತ್ತು ಈ ತರ ಬರುತ್ತೆ, ವಾಪಸ್ ರಿಪ್ಲೈ ಕೊಡ್ಬೇಕು ಅವ್ರಿಗೆ. ಇದು ಕರೆಕ್ಟ್ ಆಗಿ ನೀವು ಬರಿಬೇಕು ಆಯ್ತಾ. ನಾನು ನಿಮ್ಗೆ ಜಸ್ಟ್ ನಿಮ್ಗೆ ತೋರಿಸಿದ್ದು ಈ ತರ ಅಂತ, ಓಕೆನಾ. ಸೊ ಅದೆಲ್ಲ ನಿಮ್ದು ಆದ್ಮೇಲೆ ನಿಮ್ಗೊಂದು ಓಕೆ ಅನ್ಸಿದ್ರೆ ಅದಾದ್ಮೇಲೆ ಕಂಪ್ಲೀಟ್ ಕಾನ್ವರ್ಸೇಷನ್ ಅಂತ ಕೊಡ್ಬೇಕು. ಅವಾಗ ಇದು ನಿಮ್ದು ಸೇವ್ ಆಗುತ್ತೆ, ಎಲ್ಲ ಕಾನ್ವರ್ಸೇಷನ್ ಸೇವ್ ಆಗುತ್ತೆ ಆಯ್ತಾ. ಸೊ ಈ ತರ ನೀವು ಅಸೆಸ್ಮೆಂಟ್ ಟೆಸ್ಟ್ ಕ್ಲಿಯರ್ ಮಾಡುವಂಥದ್ದು. ಓಕೆ, ಸೊ ಇದು ಚಂದ ಬರೀರಿ, ಚಾಟ್ ಜಿಪಿಟಿ ಹೆಲ್ಪ್ ತಗೊಳ್ಳಿ, ಬಟ್ ಕಂಪ್ಲೀಟ್ ಕಾಪಿ ಪೇಸ್ಟ್ ಮಾಡಬೇಡಿ, ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಆದಷ್ಟು ನಿಮ್ದು ಸ್ವಂತ ವಾಕ್ಯದಲ್ಲೇ ಬರೀರಿ. ಇಲ್ಲಿ ಇಷ್ಟು ಬಂದಿದೆಲ್ಲ ನಿಮ್ದು ಇದು ಸ್ವಂತ ಮಾಡಿ ಬರೀರಿ, ಆವಾಗ ನಿಮ್ದು ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆನಾ. ನಿಮ್ಗೆಲ್ಲ ಚಂದ ಇಂಗ್ಲಿಷ್ ಗೊತ್ತಂತಂದ್ರೆ ನಿಮ್ಗೆ ಇದ್ರ ಹೆಲ್ಪ್ ತಗೋಬೇಕಾಗಿಲ್ಲ, ನಿಮ್ದು ಸ್ವಂತ ವಾಕ್ಯಲ್ಲಿ ಬರಿಬಹುದು. ಈ ತರ ಇರುತ್ತೆ ಅಸೆಸ್ಮೆಂಟ್ ಟೆಸ್ಟ್. ಓಕೆನಾ. ಇದು ನಾನು ಜಸ್ಟ್ ಕಂಪ್ಲೀಟ್ ಕಾನ್ವರ್ಸೇಷನ್ ಅಂತ ಮಾಡ್ತೀನಿ, ನಾನು ಅಟೆಂಡ್ ಆಗಲ್ಲ, ಇದು ಅಟೆಂಡ್ ಆಗ್ಲಿಕ್ಕೆ ಕೂಡ ಇಲ್ಲ ಅಂದ್ರೆ ತೋರ್ಸೋಕೆಲ್ಲ ಇಲ್ಲ ಇದು. ಸೊ ಕಂಪ್ಲೀಟ್ ಕಾನ್ವರ್ಸೇಷನ್ ಅಂತ ಮಾಡಿಬಿಡ್ತೀನಿ ನಾನು. ನೀವು ಇದು ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಕಾನ್ವರ್ಸೇಷನ್ ಅಂತ ಹಾಕಿ ಆಯ್ತಾ. ಸೊ ಇದು ಕಂಪ್ಲೀಟೆಡ್. ಮತ್ತೆ ಈ ಥರನೇ ಸೆಕೆಂಡ್ ಸಿನಾರಿಯೋ, ಥರ್ಡ್ ಸಿನಾರಿಯೋ ಆ ಥರ ನೀವು ಅಟೆಂಡ್ ಆಗುವಂಥದ್ದು. ನಿಮ್ದು ಇಲ್ಲಿ ಆನ್ಸರ್ ನೀವು ಯಾವ ಥರ ಕೊಡ್ತೀರಾ ಅದ್ರ ಮೇಲೆ ನಿಮ್ದು ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು. ಚಾಟ್ ಜಿಪಿಟಿ ಕಾಪಿ ಮಾಡಿ, ಬಟ್ ಕಂಪ್ಲೀಟ್ ಚಾಟ್ ಜಿಪಿಟಿ ಕಾಪಿ ಮಾಡೋಕ್ಕೆ ಹೋಗ್ಬೇಡಿ, ರಿಜೆಕ್ಟ್ ಆಗುತ್ತೆ. ಓಕೆನಾ. ಸೊ ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡೋದು, ಏನ್ ಕೆಲಸ ಎಲ್ಲವನ್ನ ತಿಳಿಸ್ಕೊಟ್ಟೆ. ಸೊ ಅಸೆಸ್ಮೆಂಟ್ ಟೆಸ್ಟ್ ಏನಿರ್ತದೆ ನೋಡಿ, ಅದು ನೀವೇನಾದ್ರೂ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಅವರು ಫರ್ದರ್ ಮೇಲ್ ಕೊಡ್ತಾರೆ, ಲೈಕ್ ಏನು ರೌಂಡ್ಸ್ ಇರುತ್ತೆ ಅದು ನಿಮ್ಗೆ ಮೇಲ್ ಕೊಡ್ತಾರೆ. ನನ್ನ ಪ್ರಕಾರ HR ರೌಂಡ್ ಇರ್ಬೋದು, ಅದರ ಮೇಲೆ ನಿಮ್ಮ ಸೆಲೆಕ್ಷನ್ ಆಗ್ಬೋದು. ಓಕೆನಾ. ಒಂದು ಒಳ್ಳೆ ಆಪರ್ಚುನಿಟಿ, ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇದ್ರೆ ಅವರಿಗೆ ಏನಕ್ಕಂತಂದ್ರೆ ಬೇರೆ ದೇಶದ ಕೆಲಸ ಇದು ಆಯ್ತಾ. ಸೊ ಶಾಪಿಫೈ ಇಂಡಿಯನ್ ಕಂಪನಿ ಅಲ್ಲ, ಅದು US ಬೇಸ್ಡ್ ಐ ಗೆಸ್. ಸೊ ಒಂದು ಒಳ್ಳೆ ಆಪರ್ಚುನಿಟಿ, ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆಲ್ಲ ಅಗತ್ಯ ಇದೆ, ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ಸಿಗುವ ತನಕ ಬೈ ಬೈ.